ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈ ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ವ್ಲಾಗ ರೊಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿನ ಒಂದು ವಾರ ಆಗಿತ್ತು. ನಮ್ಮ ಮನೆಯವ್ರಿಗೆ ಹೇಳ್ಬೇಕಂದ್ರೆ ನೆನಪು ಹಾಕಿರ್ಕಿಲ್ಲ. ಅವರು ಸಂತಿಗೆ ಹೋದಾಗ ಶುಂಠಿ ಬೆಳ್ಳುಳ್ಳಿ ತೊಗೊಂಬಂದಾರ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನ್ಯಾಗನ ಮಾಡ್ಕೊಳ್ಳೋದು ಯಾವಾಗಿದ್ರೂ. ಒಂದು ಸಲ ನಾನು ಏನು ಹೇಳಿದ್ದೆ ಅಂತಂದ್ರೆ ಪಾವು ಕೆ ಜಿ ಶುಂಠಿ ಅರ್ಧ ಕೆ ಜಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೋಬೇಕಂತೇಳಿ. ಕೆಲವೊಂದು ಟೈಮ್ ನಾವು ಬೆಳ್ಳುಳ್ಳಿ ಅಂತೀವಿ, ಬೆಳ್ಳುಳ್ಳಿ ತುಟ್ಟಿರ್ತಾವಲ್ಲ, ತುಟ್ಟಿದ್ದಾಗ ಅಷ್ಟೊಂದೆಲ್ಲ ಹಾಕಿ ಮಾಡ್ಕೋಬೇಕಾ ಅಂತೇಳಿ. ಇಷ್ಟೊಂದೆಲ್ಲ ಹಾಕಿ ಮಾಡ್ಕೊಳ್ಳೋದಕ್ಕಿಂತ ನಾವು ಇದನ್ನು ತಿನ್ನೋಕಲ್ರಿ ಮಾಡ್ಕೊಳ್ಳೋದು. ಅದ ಈಗ ನಮ್ಗೆ ರೆಡಿಮೇಡ್ ಸಿಗ್ತೈತಿಲ್ಲ ಅಂತಲ್ಲ, ಅದೆಷ್ಟು ಹೈಜೆನಿಕ್ ಆಗಿರ್ತೈತೆ ಅಂತೇಳಿ ನೀವು ಕೆಲವೊಂದು ನ್ಯೂಸ್ ಚಾನಲೆಲ್ಲ ನೋಡಿರ್ಬೋದು ಹಾಗೆಲ್ಲ ಮಾಡ್ತಾರೆ ಅಂತೇಳಿ. ಮತ್ತು ಶುಂಠಿ ಒಳಗೆ ಏನಾಗಿರ್ತೈತೆ ಅಂದ್ರೆ ಹುಳುಗಳು ಇರ್ತಾವೆ, ಒಳಗೆ ಶುಂಠಿ ಒಳಗೆ ಹುಳುಗಳು ಇರ್ತಾವೆ. ಹಾಗಾಗಿ ನಾವು ಮನ್ಯಾಗಾದ್ರೆ ನೋಡಿ ಎಲ್ಲ ಸ್ವಚ್ಛಗೆ ಕ್ಲೀನ್ ಮಾಡಿ ಚಲೋ ಇದ್ದದ್ದು ಇಲ್ಲದೇ ಇರೋದು ತೆಗೆದು ಒಗೆದ ಇದ್ದದ್ದನ್ನು ತೊಗೊಂಡು ನಾವು ಪೇಸ್ಟ್ ಮಾಡ್ಕೋತೀವಿ. ಒಂದು ಸಲ ಮಾಡಿ ಇಟ್ಕೊಂಡ್ರೆ ನಮಗಿದು ರೆಗ್ಯುಲರಾಗಿ ಯೂಸಿಗೆ ಬರ್ತೈತಲ್ಲ. ನಾನ್ ವೆಜ್ ತಿನ್ನೋರಷ್ಟು ಮಾಡಿಟ್ಟು ಹೋಗ್ಬೇಕಂತಲ್ಲ, ಇದು ಎಲ್ಲದಕ್ಕೂ ಬರ್ತೈತಿ. ವೆಜ್ ನಾನ್ ವೆಜ್ ಎಲ್ಲ ರೆಸಿಪಿಗೂ ಬರ್ತೈತಿಲ್ಲ. ಹಾಗಾಗಿ ರೆಡಿ ಮಾಡ್ಕೊಳಕತ್ತೀನಿ. ನಮ್ಮ ಯಜಮಾನ್ರೆಲ್ಲ ಹೋಗ್ಯಾರ ಮುಂಜಾನೆ ಹೊತ್ತಲೆ. ನಿನ್ನೆ ಮಾಡಿದ ರೊಟ್ಟಿ ಹಂಗದಾವ. ನಾನೇ ನಿನ್ನೆ ಒಂದೇ ಟೈಮೇನೋ ಊಟ ಮಾಡೀನಿ, ಒಂದು ರೊಟ್ಟಿ ಏನೋ ಅಷ್ಟು ತಿಂದೇನೆ. ಹಾಗಾಗಿ ರೊಟ್ಟಿ ಹಂಗದಾವು. ಇವತ್ತು ರೊಟ್ಟಿ ಮಾಡೋದಿಲ್ಲ, ಹಂಗಾಗಿ ಇದನ್ನಾರ ಮಾಡ್ಕೊಂಡ್ರ ಅಂತ ಹೇಳಿ ಮಾಡ್ಕೊಳಕತ್ತೀನಿ. ಆಮ್ಯಾಗ ಸಿಗ್ತೀನಿ ರೀ. ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡಾಕತ್ತೀನಿ, ಗಜ್ಜರಿ ಹಲ್ವಾ ಮಾಡಾಕತ್ತೀನಿ. ನಮ್ಮ ಮನೆಯವ್ರಿಗೆ ಹೆಂಗೆ ಅಂತಂದ್ರೆ ಇದು ಹಲ್ವಾ ಸ್ವಲ್ಪ ಹಿಂಗೆ ಇದು ಹಾಲು ಇರ್ತೈತಲ್ಲ ಈ ಥರ ಇರ್ಬೇಕು ಅವ್ರಿಗೆ. ಅಂದ್ರೆ ಪೂರ್ತಿ ಡ್ರೈ ಈ ಥರ ಆಗಬಾರ್ದು. ಹಂಗಾದ್ರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ಹಾಲು ಭಾಳ ಹಾಕೇನೆ. ಹೆಂಗಿದ್ರು ನಮ್ಗೆ ಗೌರಿ ಹಾಲು ಇರುತ್ತಲ್ಲ ಮನ್ಯಾಗ, ಅದಕ್ಕೆ ಹಾಲು ಸಕ್ಕರೆ ಹಾಕಿ ತುಪ್ಪ ಹಾಕಿ ಹುರ್ಕೊಂಡೇನು ಮಸ್ತ್. ಗೋಡಂಬಿ ದ್ರಾಕ್ಷಿ ನಾನು ಗೋಡಂಬಿ ಹಾಕ್ತೀನಿ, ದ್ರಾಕ್ಷಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಯಾಕಂದ್ರೆ ಅದು ಸ್ವೀಟ್ ಆಗೈತಲ್ಲ, ಅದಕ್ಕೋಸ್ಕರ. ಸರಿ, ಈಗ ಅವರು ಹೊರಗೆ ಏನು ಮಾಡಕತ್ತಾರ ನೋಡೋಣ. ಹಾಂ, ಎಳ್ನೀರ್ಕಾಯಿ ಹರ್ಕೊಂಬಂದು ಇಟ್ಟಾರ. ಯಾರ್ದದು ಮದುವೆ? ಕೊಬ್ಬರಿ ನೋಡ್ರಲ್ಲ ತೆಗ್ದು ಹೆಂಗೆ ಇಟ್ಟಾರ. ಇದು ನೋಡ್ರಿ, ಇದನ್ನೊಂದು ತೆಗೆದು ಕೊಡ. ಇದನ್ನ ಅಂದ್ರಿ ನನಗೆ ಬುಟ್ಟಿ ತರ್ತಾನ. ತಗೋರಿ ಯಜಮಾನ್ರಿ, ಲಗುನ ಗ್ಯಾಸ್ ಹಚ್ಚಿ ಬಂದೀನಿ. ಏನು ಮಾಡಪ್ಪ ಮನ ಬಿಟ್ಟಿ ಸಾಲಿಗೆ ನಾಳೆಗೆ ಹೋಗಿ ಮತ್ತೆ ಮಾಡಿ ಹೇಳೋದ್ರ ಮಾತು ಕೇಳಂಗಿಲ್ಲ. ಹೇಳೋರು ಯಾರಿಲ್ಲ. ಕುಡುಗೋಲು ಅಲ್ಲಿ ಕುಡುಗೋಲು ಹೋಗೇ ಬಿಡುತ್ತೆ ನೋಡು. ಅಲ್ಲಿ ಸಜ್ಜಿ ಮೇವು ಕಡೆಯಲ್ಲಿ ಕುಡುಗೋಲು ತಗೊಂಡಾರ ನೋಡೋರು. ಅವರ ತಗೋತಾರೆ, ಮತ್ತೆ ತಗೋತಾರೆ ಅಷ್ಟೇ. ದೇವ್ರ ಕೇಳ್ಬೇಕು. ಯಾವ ದೇವ್ರ ಕೇಳಕ್ಕೆ ಹೋಗೋಣಪ್ಪ. ಇನ್ನು ನಮ್ಮ ಕುಡುಗೋಲು ಕಳತನ ಆಗಿದ್ದಕ್ಕೆ ದೇವ್ರ ಕೇಳಕ್ಕೆ ಹೋಗ್ಬೇಕಂತ ನೋಡ್ರಿ. ವಾವ್, ಮಸ್ತ್ ಅದಾವ. ಎಷ್ಟು ದೊಡ್ಡದು ಕೊಟ್ರೆ ಹೆಂಗೆ ಕುಡಿಬೇಕು ನಾ ಇದನ್ನು? ಅಲ್ಲಿಂದ ಕ್ರಾಸ್ ಮಾಡಿ ತೊಗೊಂಡು ಬಂದು ಬಾ ಅಂತಂದ್ರೆ ಬರಾಕ್ ಇರೋದಿಲ್ಲ ಮುಂದಕ್ಕೆ. ನಮ್ಮ ಮನೆಯಾಗ ಇವ್ರು ಹಸಿ ಕಟ್ಗಿ ಒಣದ್ರ ಮ್ಯಾಗ ಹೋಗಿತಾರೆ ನೋಡಿ. ವೆಂಕಟೇಶ, ಒಣವು ಹಸಿ ಮಿಕ್ಸ್ ಮಾಡಬೇಡಪ್ಪ. ಒಂದು ಏನಾರು ತೊಗೊಂಡು ಬಿಸಿ ಇದೆ ನಾ ಇದು ನಳ ಬಂದ್ ಮಾಡಿನಾ. ಅಯ್ಯೋ ಅಯ್ಯೋ ಹಾಲು ರೀ, ಮತ್ತು ಇಟ್ಟು ಹೋದ್ರೆ ಹಿಂಗೆ ಆಗ್ಲಾರ್ದು ಇರ್ತೈತೆ. ಹೋಗಿ ಎಳ್ನೀರು ಕುಡಿದು ಬಂದೈತೆ ನೋಡ್ರಿ ಇದನ್ನು ನಮ್ಮ ಮನೆ ಮಾಡಿಟ್ಟೇನಿ.
ಖೋವಾ ಇದನ್ನತಿ ಹಾಕ್ತಾರೆ, ನಾ ಖೋವಾ ಗಿವಾ ಏನು ಹಾಕಂಗಿಲ್ಲಪ್ಪ. ನಮ್ಮ ಗೌರಿ ಹಾಲು ಸಕ್ರೆ, ಲಾಸ್ಟಿಗೆ ಏಲಕ್ಕಿ ಪೌಡರ್, ಬೇಕಂದ್ರೆ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿದು ಹಾಕ್ಕೊಂಬಿಡೋದು. ನಮ್ಮ ಮನೆಯವ್ರಿಗೆ ಸ್ವೀಟ್ ಅಂದ್ರೆ ಇಷ್ಟ, ನನಗೂ ಇಷ್ಟ. ನನ್ನ ದಪ್ಪಕ್ಕೆ ನಾನು ಒಂದು ಕಾರಣದಿಂದಾಗಿ ಅವ್ರು ಸ್ವೀಟ್ ಇರಲ್ಲ ಅಂದರೆ ನಾರು ತೊಗೊಂಬರ್ತಾರೆ ಬೇಕ್ರಿ ಒಳಗಿಂದ, ಅದಕ್ಕೋಸ್ಕರ ಏನಾರು ಮಾಡಿಡೋದು. ನಮ್ಮ ದೇವಿಗೂ ಹೆವಿ ಸ್ವೀಟ್ ಇಷ್ಟ ಆಗಿ. ಯಜಮಾನ್ರು ಅಡುಗೆ ಮನೆಗೆ ಬಂದ್ರೆ ನಮ್ಮ ಅಡುಗೆ ಮನೆ ಒಂದಿಟ್ಟು ಅಲ್ಲೆಲ್ಲೇ ಬಾಣೆ ಸಾಮಾನು ಅದಾವು, ಇಗ್ನೋರ್ ಮಾಡ್ರಿ. ಘಮ ಘಮ ವಾಸನಿ. ಹೆಂಗ್ ಮೊಸರು ನೀರು ಕುಡ್ದಂಗ ಆಕೈತಿ. ಏನೋ ಸ್ಪೆಷಲ್ ಅಂದ್ರ ಗಜ್ಜರಿ ಹಲ್ವಾ ಮಾಡಾಕತ್ತಾರ ನೋಡ್ರಿ. ಗಜ್ಜರಿ ಹಲ್ವಾ ಭಾರಿ ಫೇಮಸ್, ಭಾರಿ ಮಸ್ತ್. 20 ಮಂದಿಗೆ ಆಗೋಷ್ಟು ಗಜ್ಜರಿ ಹಲ್ವಾ ಮಾಡ ಸಂಚಾನ ತಿನ್ನನ್ರಿ. ತಿನ್ನವ್ರ 3 ಮಂದಿ ನೀನು ನೀ ತಿನ್ನೋದಿಲ್ಲ ನೋಡು ಪಾಪ, ನೀನು ಬಾಯಿ ತಿನ್ನ. ನಾ ಒಂದು ಹೊತ್ತು ಊಟ ಮಾಡಿದ್ನಿ ಅಂದ್ರೆ ಮತ್ತೆ ಮರನೇ ದಿನ ನೀನ್ ತಿನ್ನ ತಿನ್ನೋದಿಲ್ಲ ಹಂಗ ಪಟ್ನ 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 ಊಟಕ್ಕೆ ಬಾಳಿ ಈಗ ಮುರಿತ್ ನೋಡ್ರಿ. ಏನು ಹತ್ತದಂಗಿಲ್ಲ ಅಂತ ಶರಕ್ಕೆ, ಅದಕ್ಕೆ ಹೆಂಗೆ ಹತ್ತತ್ತಿ ಹೇಳ? ಏನು ಹತ್ತದಂಗಿಲ್ಲ. ಗಳೆ ಮತ್ತೆ ಲುಟ್ರು ಹೊಡ್ಸಾಕತ್ತೀವಿ ನಾವು, ಸ್ವಲ್ಪನ ಹಾಕ್ಬೇಕಂತೇಳಿ. ಅದು ಮ್ಯಾಗಿಂದು ಹುಡ್ಡ ಇರ್ತೈತಲ್ಲ, ಹುಡ್ಡ ಹತ್ತಿ ಇದಾತ್ ನೋಡ್ರಿ. ಅದು ಗಡನೂ ಬಂದಿಲ್ಲ. ಹಣ್ಣು ಆದ್ರೆ ಹಣ್ಣು ಹಾಕ, ಅವೇನು ಹಣ್ಣು ಆಗಂಗಿಲ್ಲ ಅಂತಲ್ಲ, ರುಚಿ ಇರಂಗಿಲ್ಲ. ಗೌರಿಗೆ ಹಾಕೋದಷ್ಟ. ಅದನ್ನ ಕಡ್ದಾಗ ಇಲ್ಲೇ ನಿಂದರೆ ಆಟ ನೀಮ ಎರಡು ಕಡೆ ಸೋರ್ ಹಾಕತ್ತೀನ. ಇಲ್ಲೇ ಕಡೆ ಒಗಿಬೇಕ ಹೊಲ್ದಾಗ. ಆತನ ಈಗಿದ ಹೊಡಿದ ಅದು ಅಷ್ಟೇ ಇಲ್ಲ ಬಿಡಿ ವೆಂಕಟೇಶ, ಅದಕ್ಕೆ ಆಸರಕ್ಕೈತನ ಇಲ್ಲಿ ಅರ್ಧ ಕಡೆ. ಮಣ್ಣು ತುಂಬ ಗಾಡಿ ಆಗಿಟ್ಟಾನ, ಎದಕ್ಕೆ ಇಡ್ತಾರೆ? ನಮ್ಮ ಕಾರ್ ಇಲ್ಲಿ ನೋಡ್ರಿ, ಎಲ್ಲ ಧೂಳು 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 ಮನೆಯೊಳಗೆ ಅಂಥೇಳಿ ಅಲ್ಲಿ ಹೆಚ್ಚು ಬಂದ ನಮ್ಮ ಮನೆಯವ್ರು ಕೇರಿ. ಇದು ನೋಯ್ವ ಗುಡ್ಡ ಹತ್ತೈತಿಲ್ಲ ಇದಕ್ಕೆ. ಅದು ಉಡ್ಡಾಕ ಸಿಕ್ಕ ಒಂದು 5 ಆಗೈತೆ, ಒಂದು ಸಿಕ್ಕೈತೆ ಹಿಂಗೆ ಜಕ್ಕೊಂಡು ಹೋಗೈತದು, ಅದಕ್ಕೆ ಮುರಿದತ್ತದು. ನಾ ಇದ್ಯಾಕೆ ಮುರಿತಪ್ಪ ನಾ ಅಂತೀವಿ. ವೆಂಕಟೇಶ ಬೆಳ್ಳಕ್ಕೆ ತಿನ್ನಂಗಿಲ್ಲ. ಹಾಂ ಹಾಂ ನಾನಿಲ್ಲಪ್ಪ, ನಾವು ಪ್ಯೂರ್ ವೆಜಿಟೇರಿಯನ್ಪ. ಪ್ರಾಣಿ ಪಕ್ಷಿಗಳನ್ನು ತಿನ್ನಂಗಿಲ್ಲ. ಹಾಂ ಮಾಡಂದ್ರೆ ಮಾಡ್ತೀನಿ, ಮಾಡಂದ್ರೆ ಮಾಡ್ತೀನಿ. ರೊಟ್ಟಿ ಹೌದು ಬಳಕೆ ನೋಡ್ರಿ ಇಲ್ಲಿ ಹೆಂಗದ. ನಾವಿವತ್ತು ಕೋಳಿ ಮರಿ ಗಿಡಾಕತ್ತೀವಿ. 22 ಕತ್ತಿದಾವು. ಬೆಸ ಇಡಬಾರ್ದಂತ, ಸರಿ ಇಡಬಾರ್ದಂತ ಹೇಳ್ತಾರೆ. ಬೆಸಂಕಿಲಿರ್ತಲ್ಲ ಹಂಗೆ ಬೆಸ ಇಡ್ಬೇಕಂತ ಹೇಳ್ತಾರೆ. 22 ಇಟ್ಟೇವಿ ನಾವು. ಇದ್ರೊಳಗೆ ಏನಿಲ್ಲ. ಮೊದಲು ನಾವು ಸಣ್ಣರಿದ್ದಾಗ ಹೆಂಗೆ ಇಡ್ತಿದ್ರು ಅಂದ್ರೆ, ಅಲ್ಲಿ ನಮ್ಮೂರಾಗ ಅಪ್ಪ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಸಾರು ಮತ್ತು ಅದು ಬಜ್ಜಿಂದು ಬರ್ತೈತಿ, ಅದನ್ನು ಎಲ್ಲನೂ ಇಟ್ಟು. ಈಗ ಒಂದು ಹೆಣ್ಮಕ್ಳ ಇದು ಡೆಲಿವರಿ ಆದಾಗ ಕೆಲವೊಂದಿಷ್ಟು ಹಿಂಗೆಲ್ಲ ಐಟಮ್ಸ್ ಇದನ್ನು ಮಾಡ್ತಾರೆ. ಹಂಗೆ ಇವಕ್ಕೂ ಹಾಗೆಲ್ಲ ತತ್ತಿಯೊಳಗೆ ಇಟ್ಟು ಮರಿ ತೆಗೆಸ್ತಿದ್ರೆ ಹೊಟ್ಟೆತಿ ಹಾಕಿ. ನಾವೀಗ
ಹೊಟ್ಟು ಸಿಗಂಗಿಲ್ಲಲ್ಲ ನಮ್ಗೆ, ಹಂಗಾಗಿ ಪೇಪರ್ ಹಾಳೆ ಒಳಗೆ ಹಾಕಿ ಇಡಾಕತ್ತೀನಿ. ಇಲ್ಲಿ ಕಲ್ಲಿಟ್ಟೇವೆ, ಯಾಕಂತಂದ್ರೆ ಇದು ಹೊಳ್ಯಾಡಬಾರ್ದಂತ. ಇವು ಆ ಕಡೆ ಇದನ್ನು ಮಾಡ್ತಾವಲ್ಲ, ಇಳಿತಿರ್ತಾವ. ಈ ಕೋಳಿ ಇಡಾಕತ್ತೀವಿ. ಸದ್ಯಕ್ಕೆ ಎಷ್ಟು ದಿನ ಆತೇನೋ ಇದು ಕೈ ಕುಂತ, ಬಟ್ ರೂಢಿ ಆಗ್ಬೇಕಲ್ಲ, ಹಂಗಾಗಿ ಕೆಲವೊಂದು ಕೋಳಿ ಏನು ಮಾಡ್ತಾವಂದ್ರೆ ಆ ಕಡೆ ಇದನ್ನು ಮಾಡಿ ಕೆಡ್ಕೋತಾವ. ನೋಡೋಣಂತ ಅದು ಇದಾದ್ರೆ ಸುಮ್ಮ ಇತ್ತಂದ್ರೆ ಅದನ್ನ ಬಿಡ್ತೇವೆ, ಇಲ್ಲ ಅಂದ್ರೆ ಇಲ್ಲ. ಇನ್ನೂ 4 ಕೋಳಿ ಅದ. ಇದು ಕುಂತೈತಿ ಬರ್ರಿ, ಇದೊಂದು ಕುಂತೈತಿ ಕುಕ್ತೈತಿ. ನೋಡೋಣ ಹೆಂಗ್ ಬರ್ತದ ಕುಕ್ಕಾಕ. ಕುಕ್ಕಿದು ಅಂದ್ರ ಅದನ್ನ ಹಿಡ್ಕೊಂಡು ಜಿಗದೋಕತ್ತದ. ಹಾಗೆ ನಾವು ಹಿಡ್ಕೋದ ಇನ್ನೂ ಒಂದೈತಲ್ಲಿ. ಇಲ್ಲ ನೋಡುದು ಕೈ ನೋಡಿ ಹಂಗೆ ಕರ್ಕೊಂಡು ನೋಡ್ರಿ. ನಮ್ಮ ಸೂರ್ಯ ಹೋಗ್ಬಿಟ್ಟಾನ ಆಲ್ರೆಡಿ. ಬರ್ರಿ ಈಗ ನಮ್ಮ ಮೇಡಮ್ ಏನು ಮಾಡಾಕ್ತಾರ ನೋಡಿ. ಏನು ಮಾಡಾಕ್ತೀರಿ? ಚ ಏನೇನೋ ಮಾಡ್ಯಾರಪ್ಪ. ಇದೇನಿದೆ? ಅರಿಶಿನ ಪುಡಿ, ಪ್ಯೂರ್ ಅರಿಶಿನ ಪುಡಿ ನೋಡ್ರಿ. ಅರಿಶಿನ ಬೇರ್ಲೆ ಅರಿಶಿನ ಪುಡಿ ರೆಡಿ ಮಾಡ್ಯಾರ. ಮತ್ತೆ ಇಲ್ಲೊಂದು ಏನೋ ಮಾಡಿಲ್ಲ, ಬೆಳ್ಳುಳ್ಳಿ ಖಾರ ಅರ್ದಾರ ನೋಡ್ರಿ. ಹೆಂಗೈತೆ ನೋಡ್ರಿ, ಮಸ್ತ್ ಬೆಳ್ಳುಳ್ಳಿ ಖಾರ. ಆಹಾ, ಅದಿನ್ನು ನೋಡ್ರಿ ಬಾಯ ನೀರು ಬರಾಕ್ತಾವ. ಇದೇನ್ರಿ ಇದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಏನ್ ಮಾಡಾಕ್ತಿರಿ? ಮತ್ತೆ ಏನೇನು ಮಾಡವ್ರಿ ಈಗ ಊಟಕ್ಕೆ? ಇಲ್ಲಿ ಏನು ಮಾಡಾಕ್ತಾರ? ಇಲ್ಲಿ ಹಾಲು ಇಟ್ಟಾರ. ಇಲ್ಲಿ 3 ದಿವಸದ ಪಲ್ಯ ಐತಿ. ಫಿಶ್ ಮಾಡಾಕತ್ತಾರ ನೋಡ್ರಿ. ಫಿಶ್ ಭರ್ಜರಿ ಊಟ. ಇಲ್ಲಿ ಏನೋ ಎಗ್ ಪಪ್ ತಂದನು. ಥಂಡಿ ದಿನದಾಗ ಮಸ್ತ್ ಫಿಶ್ ತಿಂದ ನಿದ್ದೆ ಮಾಡಿ ಬಿಡುತ್ತ ನೋಡ್ರಿ ತಮ್ಮಗ ಬೆತ್ತಗ. ಚಾರ್ಲಿ, ಓ ಮಗನ ಚಾರ್ಲಿ ಅಂದ್ರೆ ನೀನಾನ? ಅಲ್ಲ ನೀನ ಮಗನ ಚಾರ್ಲಿ, ಏನ್ ಮಾಡಿ ಇವತ್ತ ಮುಂಜಾನೆ ಆದಗಳೇ ಮಗನ ಕೋಳಿ ತಿರುಗಾಡ್ತಿ ಯಾಕ? ಹಾ ಚಾರ್ಲಿ, ಚಾರ್ಲಿ ಚಾರ್ಲಿ ಯಾಕ? ನಡಿ ಹೊರಗೆ. ನೋಡ ಮಗ ಹೆಂಗೆ ಹೊರಗೆ ಹೋಗಂದ್ರೆ ಹೆಂಗೆ ಹೋಗ್ತಾನ ಹೊರಗೆ. ಚಾರ್ಲಿ, ಅಲ್ಲೇನೇ ಅಂದ್ರೆ ಮುಂಜಾನೆ ಆದಗಳು ಕೋಳಿ ತಿರುಗಾಡ್ತಿ ಮಗನ. ಅರ್ಧ ಲೀಟ್ರ್ ಹಾಲು ಹಾಕ್ತೀನಿ ನಿನಗೆ ಹಿಂಡಿ, ಮತ್ತು ಕೋಳಿ ಹಾಕಿ ತಿರುಗಾಡ್ತಿ. ಏನಾಗೈತೆ ಚಾರ್ಲಿ? ಯಾಕ ಮಗನ? ಓ, ಅಲ್ಲಿ ಯಾರೋ ಬಂದರು ಬ್ಯಾಟ್ರಿ ಹಚ್ಚಕೋತ. ಚು ಕಡಿಯೋ ಚಾರ್ಲಿ, ಹೋಗಿ ಚಾರ್ಲಿ ಕಡಿಯೋ, ಹೋಗಿ ಕಡಿಯೋ. ಚು ಚು ಕಡಿಯೋ, ಹೋಗಿ ಕಡಿ. ಏನವಾ ಈ ಹೊತ್ನ್ಯಾಗ ಬಂದಿ? ನಾವ ನಿನಗೆ ಗಜ್ಜ ಹಾಕಕ್ ಫೋನ್ ಹಚ್ಚಿವಿ. ಏನ್ ಮಾಡಿ ಹೇಳ್ತಾಳ ನಡಿಯಲ್ಲಿ, ನಿಮ್ಮ ಮಮ್ಮಿ ಏನೋ ಮಾಡಿ ಅಂತ, ಅದಕ್ಕೆ ಬಂದದ್ದಿ. ನೀನೋ ಮಧ್ಯಾಹ್ನ ಪಪ್ಸ್ ಅಂದಿ ಅಂತಲ್ಲ.
ಮತ್ ನೀ ಪಪ್ಸ್ ಅಂದಿ ಅಂತ ಅಂದ್ಲ ನಿಮ್ಮ ಮಮ್ಮಿ ಅದಕ್ಕೆ ತೊಗೊಂಬನ್ನಿ. ಮತ್ತು ಮನ್ಯಾಗ ತತ್ತೀನಿ ಇಲ್ಲ ಕೊಂತೇವ್ ನೋಡ್ರಿ ಈಕದ ಅವ್ರ ಮಮ್ಮಿಕಿನ ಯಾತ್ರ ಕಾಣಾಕತ್ತಾಳ ನೋಡ್ರಿ. ದೌಡ್ ಮದ್ವಿ ಮಾಡಿ ಕೊಟ್ಟು ಬಿಡುದ್ರಿ ಇನ್ನಿಕಿನ. ಇನ್ನೂ ವಯಸ್ಸಾಗಿಲ್ರಿ. ಆಗಿಲ್ಲ ಯಾಕ್ರಿ. ಅವ್ರಿಗೆ ಮಾಡಕತ್ತಾರ ಹೋಗುವ ಅಲ್ಲಿ ಪಪ್ಸ್ ಏನಾರ ಐತ್ ಸ್ಪೆಷಲ್ ತೊಂತೇನ್. ತಗೊಂಬಂದ್ರ ಈಗ ಒಬ್ಬಾಕಿಗೆ ತಿನ್ನಿಸ್ತೇವೆ ನಾವು. ಮತ್ತೆ ಅವ್ರ ಯಾರ ಮಾತು ಕೇಳ್ತಾರ ಅವ್ರಿಗೆ ಅಷ್ಟ ತಿನ್ಸದ. ಲೆಕ್ಕದಾಗ ಇಲ್ದೇ ಇರೋ ಮಕ್ಕಳಲ್ಲ ಅಂತ ಅಂದ್ರೆ ಮಾತು ತಂದೆ ತಾಯಿ ಮಾತು ಕೇಳಲಾರದ ಅದಕ್ಕ ಈಕಿ ಒಬ್ಬಾಕೆ ಹೇಳ್ಬೇಡ ಸುಬ್ಬಿ. ಒಬ್ಬಾಕೆ ಅದಾಳ ಹೆಣ್ಣು ಮಗಳು, ಅದಕ್ಕೆ ಎರಡು ಮನ್ಯಾಗ ಕಾಮ ತಿನ್ನೋದಕ್ಕೆ. ಇವತ್ತ ಸ್ವಲ್ಪ ಲಗುನ ಹೋಗ್ಯಾಳಕ್ಕೆ, ಇಲ್ಲಾಂದ್ರೆ ಇಲ್ಲಿ ಊಟ ಮಾಡ್ಕೊಂಡು ಅದಕ್ಕ ಇರ್ತಾಳತ್ತ ನಾ ತೊಗೊಂಬಂದಿ. ನಂದು ಖಾರ ಹರಿದ್ ಈಗ ಆಗ್ತೇವಿ. ಅವ್ರೆಲ್ಲ ಪರ್ ಮೇವ್ ಹೋಗ್ಯಾಕ ಬಂದಿದ್ದಾರಲ್ಲ, ಮೇವ್ ಅಲ್ಲೇ ಇಟ್ಕೋ ಅಂತ ಹೇಳುವ ನಾಳಿಂದ. ಖಾರ ತುಂಬಾಕತ್ತಿದ್ದೆ ಇದ್ರ ಬಳ್ಳುಳ್ಳಿ ಇಲ್ಲಿ ನಮ್ಮ ಆಚಗಡೆ ಹೊಲ್ದಾಗಿಂದ ಮೇವ್ ತಂದಿರ್ತೀನಿ, ಸುಳ ಒಣಗ್ತೈತ. ಅಲ್ಲಿ 4-5 ಜನ ಅದ. ಬಳ್ಳುಳ್ಳಿ ಖಾರ ಐತಲ್ಲ, ಇದನ್ನ ಕಲ್ಲ ರುಬ್ಬೇನ್ ಹೊರಗ. ಇದನ್ನು ಅರ್ಧ ಕುಟ್ಟಿನಿ ಅಂದ್ರ ಬಾಳ ಸಣ್ಣ ಹಾರ್ಡ್ ಇರ್ತೈತಿಲ್ಲ, ಅದು ಬಾಳ ಬಿರುಸಿರ್ತೈತಿ. ಇದ ಅರ್ಧ ಕುಟ್ಟಿ ಆಮ್ಯಾಗ ಇಕ್ಕಟ್ಟ ಮಿಕ್ಸಿಗೆ ಹಾಕೇನೆ, ಯಾಕಂದ್ರೆ ಲಗುನ ಆಗಂಗಿಲ್ಲ ಅಂತ ಹೇಳಿ. ನಾ ಅಡಿಗೆನ ಮಾಡಿಲ್ಲ. ನೀವು ಅಟ್ಟ ತಿನ್ನೋದ್ರಿ ಪಪ್ಸ್, ನಾವ್ ತಿನ್ನಂಗಿಲ್ರಿ. ನಮ್ದು ಊಟ ಆಗೈತ್ರಿ ಹಂಗಾರ. ನಿಮ್ದು ಊಟ ಆಗೈತಿ. ಕೈ ತಗೋಕತ್ತಿದ್ನಿ. ಮತ್ತ ಅದನ್ನ ಇಡಾಕ ನೋಡುವ, ನಮ್ಮ ಮನ್ಯಾಗ ಕೋಲ್ಡ್ ಫ್ರಿಜ್ ಐತಿ, ಹಾರ್ಡ್ ಫ್ರಿಜ್ ಇಲ್ಲ. ಹಾರ್ಡ್ ಫ್ರಿಜ್ ಇದ್ರೆ ಇಡ್ತಿದ್ನಿ ಅದ್ರಾಗ. ಈ ನಮ್ಮನಿ ಇವ್ರಿಬ್ರು ಈ ನಮ್ಮನಿ ನನಗ್ ಬೇದ ಇದನ್ನ ಮಾಡಿ ದಾದಾಗಿರಿ ಮಾಡಿ ಈ ನಮ್ಮನಿ ಕಮ್ಗತ್ತಿರ್ತಾರ ನೋಡ್ರಿ. ನಾವು ಕಮ್ಮಗ ಮಾಡಿ ಹಾಕ್ತೇವೆ. ಅಲ್ದ ಪಾಲಕ್ ಮೆಂತೆ ಕಿತ್ಕೊಂಬಂದ್ ಇಟ್ಟಾಳ, ಏನ್ ದೂರ ಇದ್ದಾರ್ಗತ್ತೇನ ನೋಡಲ್ಲಿ. ಮೂಲಂಗಿ ತೋರ್ಸಂದಿಟ್ಟ ಅವನು, ಪಾಲಕ್ ಮೆಂತೆ ಮೂಲಂಗಿ ಹೊಲ್ದಾಗಿನ ತಗೊಂಬಂದ್ ಒಳಗಿಡೋದನ್ನ ನಾವ್ ಒಣಗಿಸಿ ಗೌರಿಗೆ ಹಾಕೋದ. ತಿನ್ನು ಬಡಿ. ಬ್ಯಾಳಿ ತಗೊಂಬಪ್ಪ, ಬ್ಯಾಳಿ ನಾಳೆಗೆ ತೊಗರಿ ಬ್ಯಾಳಿ ತಗೊಂಬ ಅಂಕೇಶ. ಮೂಲಂಗಿ ಐತಿ, ಮೂಲಂಗಿ ಪಾಲಕ್. ಒಬ್ಬಾಕೆ ತಿನ್ನಾಗತ್ತ ನೋಡ್ರದ ಪಪ್ಸ್. ತಿನ್ನು ನಾಳೆ ಗಂಡ ಮನಿಗೆ ಹೋದಾಗ ಹಿಂಗ ಮಾಡಿ ಮತ್ತ ಒಬ್ಬಾಕಿನೇ ತಿಂದಿ. ಗಂಡನ ಬಿಟ್ಟು ಹಂಗ ಬರಂಗಿಲ್ಲ. ಅದ ಮೊದಲ ಗಂಡಗ ಊಟ ಮಾಡಿಸಿ ಊಟ ಮಾಡ. ನಿಮ್ ದೊಡ್ಡಪ್ಪನ ಸಂಬಾಯ್ತದ ನಾನ್ ನಡಿತೈತಿ. ಇಲ್ಲ ಮತ್ ನಿನ್ ಗಂಡು ನನ್ಗತಿ ಇರ್ಬೇಕಲ್ವ ಸಂಬಾಯ್ತೆ. ನಮ್ ಜಿಲ್ಲಾದಾಗ ಹೇಳ್ತಾರ ನಾ ಎಂತಾವ್ ಅಂತೇಳಿ ಸಂಬಾಯ್ತು. ಉಪ್ಪು ಕಡಿಮೆ ತಿನ್ನಂತ ಹೇಳೋದ್. ನಂದು ಸ್ಪೆಷಲ್ ಅದ, ಅಲ್ಲಿ ಊಟ ಕೊಡವ್ರ ಅವ್ರ. ನಾವ್ ಊಟಕ್ ಕೂತ್ನಿ ಅಂದ್ರ ಅವ್ರ ಮೊದಲ್ ನನಗ್ ಉಪ್ಪು ತಂದಿಡ್ತಾರ. ಅವ್ರ ಹುಡುಕ್ಯಾಡ್ತಾರ, ಅಣ್ಣಾರ ಬ್ರ್ಯಾಂಡ್ ಎಲ್ಲಿ ಅವ್ರ ಏನಂತಾರ, ಅಣ್ಣಾರ ಬ್ರ್ಯಾಂಡ್ ಎಲ್ಲಿ ತೊಗೊಂಬರ್ರಿ ಅಂತಾರ. ಅವ್ರು ಮೊದಲ ಅವ್ರು ಬ್ರ್ಯಾಂಡ್ ಕೊಟ್ಟ ಇಲ್ಲಿ ನೋಡ್ರದ ನಮಗ್ ಹೇಳ್ತಾರ, ಇವ್ರ ಉಪ್ಪಿನ ಚೀಲ ಮುಂದ್ ಇಟ್ಕೊಂಡ್ ತಿನ್ನಾಗತ್ತಾರದ. ನಮಗ್ ಏನ್ ಹೇಳ್ತಾರ್ರಿ, ಅಲ್ಲಿ ಹೊರಗ್ ಪಾರ್ಟಿ ಮಾಡಿದ್ರ ನಾನ್ ಹಾಲ್ 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 ತೋರ್ಸಪ್ಲೆ 3 ಮಂದಿ ಇದ್ದ 6 ಕಣ್ಣಿದ್ದ 3 ಮಂದಿದ್ ಇಷ್ಟು ಹಾಲು ಉಗ್ಸಿದ್ವಿ ನೋಡ್ರಿ ನಾವು. ಬರೀ ಉಗ್ಸುದ ನಾ ಮಾಡ್ಬೇಕಾಗಿತ್ತ. ಬಿಸಿ ಬಿಸಿ ಫಿಶ್ ಸಾಂಬಾರ್ ರೆಡಿ ಆಯ್ತು ನೋಡ್ರಿ. ಆಹಾ, ಈಗ ನಮ್ಮ ಮನೆಯವ್ರಿಗೆ ಸಿಕ್ಕಾಬಡಿ ಥಂಡತೈತಿ. ಸಣ್ಣ ಚಮಚೆ ತಗೊಂಡೆ ನಾನು, ಬರೀ ಹಾಕುನಂತ. ಇದೇ ತಾಟಾಗಿ ತಗೋದಿ ತಿನ್ನಕ್ ಗಾವಂಗಿಲ್ಲ. ಒಂದ ಪೀಸ್ ಸಾಕಿ ಕೊಬ್ಬರಿ ಮಿಕ್ಸಿ ಹಾಕಿ ಹಂಗಾಗೈತೆ ನೋಡ್ರಿ. ಅಯ್ಯ ಕೊಬ್ಬರಿ, ಇಷ್ಟು ಕೊಬ್ಬರಿ ಹಂಗೈತಿ. ಚಮಚೆ ಇದಕ್ಕೆ ತೊಗೊಂಡಿದ್ದು ದೊಡ್ಡದು ತಗೋಬೇಕ. ಬರೀ ಊಟ ಮಾಡೋಣ ಅಂತ.
ಫ್ರೆಂಡ್ಸ್ ಇವ್ನಿಷ್ಟು ಈಗ ಬಲ್ಕ್ ಆರ್ಡರ್ ಮತ್ತು ಸಿಂಗಲ್ ಡಬಲ್ ಹಿಂಗೆಲ್ಲ ಇದ್ದಿದ್ದನ್ನು ಕಳ್ಸಾಕತ್ತೀವಿ. ಡೈಲಿ ಇಷ್ಟ ಕಳಿಸ್ತಿರ್ತೀವಿ. ಯಾರಿಗಾದ್ರೂ ನೀವು ಬಿಸ್ನೆಸ್ ಮಾಡ್ಬೇಕನ್ನೋರು ಇದ್ರಂದ್ರೆ ಆರಾಮ್ಸೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದ್ರೆ ಅಡ್ರೆಸ್ ಶಾಕ್ ಅಂತೇಳಿ ಉಲ್ಟಾ ಹೋಗ್ದಿರ್ತೇವೆ ನಾವು ಅಡ್ರೆಸ್, ಯಾಕಂದ್ರೆ ಕಸ್ಟಮರ್ ನಂಬರ್ ಅಷ್ಟು ಸೇಫ್ ಅಲ್ಲ, ಅದಕ್ಕೋಸ್ಕರ. ಇವು ಬಲ್ಕ್ ಆರ್ಡರ್. ಒಂದ ಉಡುಪಿ ಹೊಂಟೈತಿ, ಒಂದ ಹಿರಿಯೂರ ಮತ್ತು ಸಿರ್ಸಿ ಸಿದ್ದಾಪುರ, ಇನ್ನೊಂದು ಚಿಕ್ಕಬಳ್ಳಾಪುರ. ಇವೆಲ್ಲ ರೀಸೇಲರ್ಗೆ ಹೊಂಟಿರೋದ. ಇನ್ನೂ ಸ್ವಲ್ಪ ಇದ್ರೊಳಗೆ ಹಾಕ್ಬೇಕು. ಇಲ್ಲಿ ನೋಡ್ಬೋದ ಇಳಕಲ್ ಸೀರೆ, ಮೈಸೂರು ಸಿಲ್ಕ್, ಎಲ್ಲ ಥರದ ಸೀರೆಗಳ್ನು ಕಳ್ಸಾಕತ್ತೇವಿ. ಇವು ಜಸ್ಟ್ ಕೊರಿಯರ್ಗೆ ಹೋಗುವ ಅಷ್ಟೇ. ಈಗ ಟೈಮ್ 7:30 ಆತಂದು ಅನಿಸ್ತೈತಿ. ಇನ್ನು ಹೋಗಿ ರಾಮದುರ್ಗಕ್ಕೆ ಹೋಗಿ ನಾವು ಇವನ್ನ ಕೊರಿಯರ್ ಆಫೀಸ್ ಕೊಟ್ಟು ಬರ್ತೇವಿ. ಪೋಸ್ಟಿಗೆ ಕಳಿಸು ಬೇರೆ ಅದಾವ, ನೀನು ಬುಕ್ ಪ್ಯಾಕ್ ಮಾಡಿಲ್ಲ. ಇಲ್ಲೊಂದಿಷ್ಟು ಅದಾವ ನೋಡ್ರಿ, ಒಂದಿಷ್ಟು ಇಲ್ಲೇ ನಮ್ಮೂರ ಪೋಸ್ಟಿಗೆ ಕಳಿಸ್ತೇವಿ. ಕೊರಿಯರ್ ಸರ್ವಿಸ್ ಇದ್ದಿದ್ದು ಕೊರಿಯರ್ ಕಳಿಸ್ತೇವಿ, ಪೋಸ್ಟಿಗೆ ಇದ್ದಿದ್ದು ಪೋಸ್ಟಿಗೆ ಕಳಿಸ್ತೇವಿ. ನೀವು ಆರಾಮ್ಸೆ ಟ್ರಸ್ಟ್ ಮಾಡಿ ತಗೋಬಹುದ. ಯಾವುದೇ ರೀತಿ ಟೆನ್ಷನ್ ಬೇಡ, ಗೊಂದಲ ಬೇಡ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರಿಗೆಲ್ಲ ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಪೇಜ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಯಾರಿಗಾದ್ರೂ ಸೀರೆ ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸಂತ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಥ್ಯಾಂಕ್ ಯು ಆಲ್, ಲವ್ ಯು. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದನ್ನ ನಾನು ಇವತ್ತ ಇಷ್ಟೊಂದು ಸೀರೆಗಳನ್ನ ಕಳ್ಸಕ ಆಗೈತಿ. ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿಲ್ಲ ಅಂದ್ರೆ ಸಾಧ್ಯನ ಹಾಕಿರ್ಕಿಲ್ಲ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸದಾ ಹಿಂಗ ಇರ್ಲಿ ನಮ್ಮ ಮ್ಯಾಗ. ಥ್ಯಾಂಕ್ ಯು ಆಲ್. ನೋಡಿದ್ರಲ್ಲ ಡೈಲಿ ಎಷ್ಟು ಕಳಿಸ್ತೀವಿ ಅಂಥೇಳಿ. ಕೆಲವ್ರಿಗೆ ಟ್ರಸ್ಟ್ ಇರಂಗಿಲ್ಲ, ಕ್ವಾಲಿಟಿ ಹೆಂಗಿರ್ತಾವ ಹೆಂಗಿಲ್ಲ ಅಂತೇಳಿ. ಕ್ವಾಲಿಟಿ ಚಲೋ ಇದ್ದಾಗನ ಆರ್ಡರ್ ಹಾಕ್ತಿರ್ತಾರೆ. 2 ದಿನ ಯಾಕೆ ಲಾಗ್ ಹಾಕಿಲ್ಲ ಅಂತಂದ್ರೆ ಇದ ಕಾರಣ. ಹೊಸ ಕಲೆಕ್ಷನ್ ಎಲ್ಲ ಬಂದಿದ್ದು ಅವ್ನು ಪ್ಯಾಕಿಂಗ್ ಮಾಡೋದು, ಯಾಕಂದ್ರೆ ನೋಟ್ ಮಾಡಿ ಇಟ್ಕೊಂಡಿರ್ತೀವಿ. ಆದರೂ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ನೀಟಾಗಿ ಮತ್ತೊಂದು 2-3 ಸಲ ನೋಡ್ಕೊಂಡು ಅದನ್ನೆಲ್ಲ ಬರೆದು ಮತ್ತು ನಾವು ಇಲ್ಲದನ್ನೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡ ಅಂತಂದ್ರೆ 2 ದಿನ ಹೋಗೇ ಬಿಡುತ್ತೆ. ಅದಕ್ಕೋಸ್ಕರ 2 ದಿನ ವಿಡಿಯೋ ಹಾಕೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರು ನಮ್ಮ ದೇವಿಗೆ ಇದನ್ನು ಮಾಡ್ತಿರ್ತಾರೆ. ಟೈಟಲ್ ಹತ್ತಿ ಹಾಕಿದ್ದು ನೋಡಿ ಕೆಲವರ ಬೇರೆ ಥರ ಎಲ್ಲ ಪೂರ್ತಿ ವಿಡಿಯೋ ನೋಡ್ಲಾರ್ದ ಕಮೆಂಟ್ ಹಾಕ್ತೀರಿ. ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ, ಪೂರ್ತಿ ವಿಡಿಯೋನ ನೋಡಿ ಕಮೆಂಟ್ ಹಾಕೋದು ನೀವು. ಈಗ ಸದ್ಯಕ್ಕೆ ಏನೂ ಇಲ್ಲ, ಚಿತ್ರಾನ್ನ ಮಾಡೀನಿ. ಟೈಮ್ 10 ಗಂಟೆ ಆದರೂ ಥಂಡಿ ಹೋಗಿಲ್ಲ. ಅಷ್ಟೊಂದು ಬಿಸಿಲು ಬಿದ್ದೈತಿ, ಆದರೂ ನಮ್ಮಲ್ಲಿ ಸಿಕ್ಕಾಪಟ್ಟಿ ಚಳಿ ನೋಡ್ರಿ. ನಿಮ್ಮ ಕಡೆ ಥಂಡಿ ಹೆಂಗೈತೆ ಅಂತ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್. ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾರೆಲ್ಲ ಹೊಸದಾಗಿ ನೋಡ್ತಿರಲ್ಲ. ನಿಮ್ಗೆ ಯಾರಿಗಾದ್ರೂ ಸೀರೆ ಬೇಕಂತಂದ್ರೆ 8951881207 ನಂಬರ್ ಐತಾರೆ, ಅದಕ್ಕೆ ವಾಟ್ಸಪ್ ಮಾಡಿರಿ. ಹಂಗೆ ಕೃಷ್ಣವೇಣಿ ಸಾರಿ ಪೇಜ್ನೂ ಐತಿ, ಫೇಸ್ಬುಕ್ ಪೇಜ್ನೂ ಐತಿ, ಅಲ್ಲಿ ನೋಡ್ಬೋದಾ. ಮತ್ತು ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದು ಐತಲ್ಲ, ಫೋನ್ ಒಳಗೈತೆ ಹೊರಗುಂಟೆ ನೋಡ್ರಿ, ವಿಲೇಜ್ ಕಪಲ್ ಅಂತೇಳಿ. ಅದ್ರೊಳಗೆ ವಿಡಿಯೋಸ್, ನನ್ನ ಶಾರ್ಟ್ ವಿಡಿಯೋಸ್ ಹಾಕಿರ್ತೇನೆ ಸೀರೆ ಎಲ್ಲ ಡೀಟೇಲ್ಸ್ ಆಗಿ. ನೀವು ಅದನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ಶಾರ್ಟ್ ವಿಡಿಯೋಸ್ ಲೆಂತ್ ಹಾಕೋದು ಕಡಿಮೆ ಆಗೋದು, ಟೈಮ್ ಸಾಕಾಗಂಗಿಲ್ಲ. ಅದಕ್ಕೋಸ್ಕರ ಇನ್ನು ಮುಂದೆ ಹಾಕೋಕೆ ಟ್ರೈ ಮಾಡ್ತೀನಿ. ಅದನ್ನು ನಾನು ಕೊಲಾಬ್ ಮಾಡಿರ್ತೇನೆ, ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಗೆ ಸೀರಿದ ಅಲ್ಲಿ ಎಲ್ಲ ಡೀಟೇಲ್ಸ್ನು ಸಿಗ್ತೈತಿ. ಜಸ್ಟ್ 1 ನಿಮಿಷದ ವಿಡಿಯೋ ಇರ್ತೈತಿ, ನಿಮ್ಗೆ ನೋಡೋಕೆ ಈಸಿನೂ ಆಗಲಿ ಅಂತೇಳಿ 1 ನಿಮಿಷದ ವಿಡಿಯೋನ ಹಾಕಿರ್ತೀನಿ. ಫುಲ್ ವಿಡಿಯೋದೊಳಗೂ ಹಾಕ್ತೀನಿ, ಶಾರ್ಟ್ಸ್ದಲ್ಲಿನೂ ಹಾಕಿರ್ತೀನಿ. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ.